Hello students, ಈ ಒಂದು ವಿಡಿಯೋದಲ್ಲಿ ನಾವು SSLC ಸಿಲೆಬಸ್ ನಲ್ಲಿ ಇರತಕ್ಕಂತ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಈ ಚಾಪ್ಟರ್ ಅಲ್ಲಿ ಫ್ಯಾಕ್ಟರೈಸೇಷನ್ ಮಾಡಿಬಿಟ್ಟು ಹೇಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ನ ಸೊಲ್ಯೂಷನ್ಸ್ ಒಬ್ಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇಂದಿನ ವಿಡಿಯೋದಲ್ಲಿ ನಾವು ಅದೇ ಚಾಪ್ಟರ್ ನಲ್ಲಿ ಬರ್ತಕ್ಕಂತ ಇನ್ನೊಂದು ಕಾನ್ಸೆಪ್ಟ್ ನೇಚರ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೇಚರ್ ಆಫ್ ರೂಟ್ಸ್ ಅಂತಂದ್ರೆ ಫಸ್ಟ್ ಏನು ಅಂತ ನಮ್ಗೆ ಗೊತ್ತಿರಬೇಕು. ಸೊ ನೇಚರ್ ಆಫ್ ರೂಟ್ಸ್ ಅಂತಂದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಸೊಲ್ಯೂಷನ್ಸ್ ಒಬ್ಟೈನ್ ಆಗುತ್ತೆ. ಆ ಸೊಲ್ಯೂಷನ್ಸ್ ಬಂದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂದ್ರೆ ಯಾವ ಟೈಪ್ ಆಫ್ ನಂಬರ್ಸ್ ನಮ್ಗೆ ಒಬ್ಟೈನ್ ಆಗುತ್ತೆ. ಸೊ ನಮ್ಗೆ ಗೊತ್ತಿದೆ ಕ್ವಾಡ್ರಾಟಿಕ್ ಈಕ್ವೇಷನ್ ಗೆ ಎರಡು ಸೊಲ್ಯೂಷನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಎರಡು ಸೊಲ್ಯೂಷನ್ಸ್ ಗ್ರಾಫ್ ಮೇಲೆ ರೆಪ್ರೆಸೆಂಟ್ ಮಾಡಿದಾಗ ಅದು ಈ ಎಕ್ಸ್ ಆಕ್ಸಿಸ್ ಅನ್ನ ಯಾವ ಎರಡು ಪೋರ್ಷನ್ಸ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಂದ್ರೆ ಸೊ ಎರಡೂ ಕಡೆ ನೆಗೆಟಿವ್ ಅಂದ್ರೆ ನೆಗೆಟಿವ್ ಆನ್ಸರ್ಸ್ ಬರುತ್ತಲ್ಲ, ಒಂದು ಪಾಸಿಟಿವ್ ಆನ್ಸರ್ ಒಂದು ನೆಗೆಟಿವ್ ಆನ್ಸರ್ ಬರೋ ರೀತಿಯಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆಯಾ, ಅಥವಾ ಬರೀ ಪಾಸಿಟಿವ್ ಸೈಡ್ ಅಲ್ಲಿ ಒಂದೇ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆಯಾ, ಅಥವಾ ಅದು ಎಕ್ಸ್ ಆಕ್ಸಿಸ್ ಅನ್ನ ಇಂಟರ್ಸೆಕ್ಟೇ ಮಾಡ್ತಾ ಇಲ್ವಾ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಟೂ ಸೊಲ್ಯೂಷನ್ಸ್ ಇರುತ್ತೆ. ಸೊ ಎರಡೂ ಕೂಡ ಬೇರೆ ಬೇರೆ ಸೊಲ್ಯೂಷನ್ಸ್ ಆಗಿರುತ್ತೆ. ಒಂದು ಪಾಸಿಟಿವ್ ನಂಬರ್ ಬರುತ್ತೆ, ಒಂದು ನೆಗೆಟಿವ್ ನಂಬರ್ ಬರುತ್ತೆ. ಅಥವಾ ಸೊ ಅದು ಜಸ್ಟ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಇಂಟರ್ಸೆಕ್ಟ್ ಮಾಡಿದಾಗ ಏನಾಗುತ್ತೆ, ಎರಡು ಪಾಸಿಟಿವ್ ಆನ್ಸರ್ಸ್ ಬರುತ್ತೆ. ಅಥವಾ ನೆಗೆಟಿವ್ ಆಕ್ಸಿಸ್ ಅಲ್ಲಿ ಇಂಟರ್ಸೆಕ್ಟ್ ಆದಾಗ ಎರಡು ನೆಗೆಟಿವ್ ಆನ್ಸರ್ಸೇ ಬರುತ್ತೆ. ಸೊ ಇಲ್ಲಿ ಏನಾಗತ್ತೆ, ಎರಡನೇ ಕಂಡೀಷನ್ ಅಲ್ಲಿ ಒಂದೇ ಒಂದು ಆನ್ಸರ್ ಮಾತ್ರ ಒಬ್ಟೈನ್ ಆಗತ್ತೆ, ಅದು ರಿಯಲ್ ಅಂಡ್ ಈಕ್ವಲ್ ಆಗಿರುತ್ತೆ. ರಿಯಲ್ ಅಂಡ್ ಈಕ್ವಲ್ ಅಂದ್ರೆ ಎಕ್ಸ್ ಆಕ್ಸಿಸ್ ಅನ್ನ ಒಂದೇ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆದಾಗ ಸೊ ಬರೋ ಅಂತ ಆನ್ಸರ್ ಏನಿರುತ್ತೆ ಒಂದೇ ಆನ್ಸರ್ ಇರುತ್ತೆ. ಸೊ ಆ ಸೊಲ್ಯೂಷನ್ ಬರುತ್ತಾ, ಅಥವಾ ಇಲ್ಲಿ ಎಕ್ಸ್ ಆಕ್ಸಿಸ್ ಅನ್ನ ಟಚ್ ಮಾಡದೇ ಇದ್ದಾಗ ಇದಕ್ಕೆ ಯಾವುದೇ ರೀತಿ ಸೊಲ್ಯೂಷನ್ಸ್ ಒಬ್ಟೈನ್ ಆಗೋದಿಲ್ಲ. ಸೊ ಇದನ್ನ ನಾವು ಸಾಲ್ವ್ ಮಾಡಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಸಾಲ್ವ್ ಮಾಡೋದಕ್ಕಿಂತ ಮುಂಚಿತವಾಗಿನೇ ನಾವು ಯಾವ ರೀತಿ ಸೊಲ್ಯೂಷನ್ ನಮ್ಗೆ ಒಬ್ಟೈನ್ ಆಗತ್ತೆ ಅಂತ ನಾವು ಚೆಕ್ ಮಾಡೋಂತ ಒನ್ ಆಫ್ ದ ಮೆಥಡ್ ಗೆ ನಾವೇನದ ಕರಿತೀವಿ, ನೇಚರ್ ಆಫ್ ರೂಟ್ಸ್ ಅಂತ ಕರಿತೀವಿ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಥವಾ ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಒಂದು ಫಾರ್ಮುಲಾ ಇದೆ, ಅಂದ್ರೆ ಇದನ್ನೇನಂತ ಕರಿತೀವಿ, ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಸೊ ಡೆಲ್ಟಾ ಇಸ್ ಕಾಲ್ಡ್ ಆಸ್ ಡಿಸ್ಕ್ರಿಮಿನೆಂಟ್. ಸೊ ಡಿಸ್ಕ್ರಿಮಿನೆಂಟ್ ಅಂದ್ರೆ ಏನು, ಬಿ ಸ್ಕ್ವಯರ್ ಮೈನಸ್ 4ac. ಅಂದ್ರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ನ ಜನರಲ್ ಫಾರ್ಮ್ ಅಲ್ಲಿ ಏನಿರುತ್ತೆ, ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಇದ್ದಾಗ ಸೊ ಈ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ನಾವು ಬಿ ಸ್ಕ್ವಯರ್ ಮೈನಸ್ 4ac ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಂತಂದ್ರೆ ಸೊ ಇದೇ ಆನ್ಸರ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಹೇಳೋದು ಇದೆ. ಅಂದ್ರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ನ ಆನ್ಸರ್ ಡಿಪೆಂಡ್ ಆಗೋದು ಈ ಒಂದು ಎಕ್ಸ್ಪ್ರೆಷನ್ ಮೇಲೆ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಸೊ ಡಿಸ್ಕ್ರಿಮಿನೆಂಟ್ ಇಸ್ ಅ algebraic expression so which decides the nature of the quadratic equation. ಸೊ ಈಗ ನೇಚರ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವ್ಯಾವ ರೀತಿ ಬರ್ಬೋದು. ಸೊ ಈ ಬಿ ಸ್ಕ್ವೇರ್ ಮೈನಸ್ 4ac ನ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಏನಾದ್ರೂ 0ಗಿಂತ ಜಾಸ್ತಿ ಬಂದ್ರೆ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಏನಾದ್ರೂ ಬಂದ್ರೆ ಸೊ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಆಗಿರ್ತವೆ. ರಿಯಲ್ ನಂಬರ್ ಬರುತ್ತೆ ಮತ್ತೆ ಡಿಸ್ಟಿಂಕ್ಟ್ ಬೇರೆ ಬೇರೆ ಆನ್ಸರ್, ಎರಡು ಬೇರೆ ಬೇರೆ ಆನ್ಸರ್ ಬರುತ್ತೆ. ಅದೇ ರೀತಿ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಆದ್ರೆ, ಎಕ್ಸಾಕ್ಟ್ಲಿ 0 ಆಗೋದ್ರೆ ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್, ಎರಡು ಆನ್ಸರ್ ಏನಾಗಿರುತ್ತೆ ಒಂದೇ ಸೇಮ್ ಆನ್ಸರ್ ಬರುತ್ತೆ. ಅದೇ ರೀತಿ ಸೊ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಲೆಸ್ ದೆನ್ 0 ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಬಂದ್ರೆ ಸೊ ಅದಕ್ಕೆ ಯಾವುದೇ ರೀತಿಯಾದಂತ ರೂಟ್ಸ್, ನೋ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಆಗೋದಿಲ್ಲ. ಅಂದ್ರೆ ಇಲ್ಲಿ ಎರಡು ಸೊಲ್ಯೂಷನ್ಸ್ ಬರುತ್ತೆ, ಇಲ್ಲಿ ಒಂದೇ ಸೊಲ್ಯೂಷನ್ ಎರಡು ಸರಿ ಬಂದಿರುತ್ತೆ, ಇಲ್ಲಿ ಯಾವುದೇ ಸೊಲ್ಯೂಷನ್ಸ್ ಒಬ್ಟೈನ್ ಆಗೋದಿಲ್ಲ ಅಂತ ಹೇಳುತ್ತೆ. ಸೊ ಈಗ ಈ ಒಂದು ಡಿಸ್ಕ್ರಿಮಿನೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಮೊದಲನೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. The value of discriminant of quadratic equation x square
plus 4x plus 4 is equal to 0 is dash. ಸೊ ಈ ರೀತಿಯಾದಂತ ಕ್ವಶನ್ಸ್ ನಮ್ಗೆ 1 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಸೊ ಫಸ್ಟಿಗೆ ನಾವು ಈ ತರ ಕೊಟ್ಟಾಗ ಸೊ ಇದರಲ್ಲಿ ಇದನ್ನ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಜೊತೆ ಕಂಪೇರ್ ಮಾಡಿಬಿಟ್ಟು ಅಂದ್ರೆ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಇದ್ರ ಜೊತೆ ಕಂಪೇರ್ ಮಾಡಿ ಸೊ ನಾವೇನೇನ್ ಬರ್ಕೋಬೇಕು, ಎ ಬಿ ಸಿ ವ್ಯಾಲ್ಯೂ ಬರ್ಕೋಬೇಕು. ಎ ಅಂದ್ರೆ ಕೋಎಫಿಷಿಯಂಟ್ ಆಫ್ x². ಸೊ ಇಲ್ಲಿ x² ಇದೆ, x² ನ ಕೋಎಫಿಷಿಯಂಟ್ ಏನಿದೆ, ಏನು ಇಲ್ಲ ಅಲ್ಲಿ. ಸೊ ಅಂದ್ರೆ 1 ಇದೆ ಅಂತ ಆಯ್ತು. ಸೊ ಅದೇ ರೀತಿ ಎಕ್ಸ್ ನ ಕೋಎಫಿಷಿಯಂಟ್ ಬಿ ಇದೆ. ಸೊ ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ, 4 ಆಗಿದೆ. ಸೊ ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ಸಿ. ಸೊ ಕೋಎಫಿಷಿಯಂಟ್ ಆಫ್ ಸಿ ಬಂದ್ಬಿಟ್ಟು ಸಾರಿ ಕಾನ್ಸ್ಟೆಂಟ್ ಟರ್ಮ್ ಇಸ್ 4 ಇದೆ. ಸೊ ಈಗ ಡಿಸ್ಕ್ರಿಮಿನೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದರೆ, ಡಿಸ್ಕ್ರಿಮಿನೆಂಟ್ ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು b² ಮೈನಸ್ 4ac ಅಂತ. ಸೊ ಈಗ ಡೆಲ್ಟಾನ ಕ್ಯಾಲ್ಕುಲೇಟ್ ಮಾಡೋಣ. ಡೆಲ್ಟಾ ಇಸ್ ಈಕ್ವಲ್ ಟು b² ಅಂದ್ರೆ 4² ಮೈನಸ್ 4 ಇಂಟು ಎ ಅಂದ್ರೆ 1, ಸಿ ಅಂದ್ರೆ 4. ಸೊ ಇಲ್ಲಿ 4 4s 16 ಆಯ್ತು. ಅಂದ್ರೆ 4² ಅಂದ್ರೆ 4 4s 16. ಇಲ್ಲೂ ಕೂಡ 4 1s 4 ಮತ್ತೆ 4 4s 16 ಬರ್ತಾ ಇದೆ, ವಿಚ್ ಈಸ್ ಈಕ್ವಲ್ ಟು 0. ಸೊ ಈಗ ಡೆಲ್ಟಾ ವ್ಯಾಲ್ಯೂ ಎಷ್ಟು ಬಂತು, 0 ಬಂದಿದೆ. ಸೊ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಈಸ್ 0. ಸೊ ಇಲ್ಲಿ ಕೇಳಿರೋದೇನು, ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಅಷ್ಟೇ ಕೇಳಿದರೆ. ಸೊ ಡೆಲ್ಟಾ ಕ್ಯಾಲ್ಕುಲೇಟ್ ಮಾಡಿದ್ವಿ, ಆನ್ಸರ್ ಎಷ್ಟು ಬಂದಿದೆ, 0 ಬಂದಿದೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಎರಡನೇ ಕ್ವಶನ್ ಅಲ್ಲಿ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ x² ಮೈನಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 0. ಇದರ ನೇಚರ್ ಅನ್ನ ಬರೆಯೋದಿಕ್ಕೆ ಕೇಳಿದ್ದಾರೆ. ಸೊ ಅಗೈನ್ ಇಲ್ಲೂ ಅಷ್ಟೇ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಸೊ ಎ ವ್ಯಾಲ್ಯೂ ಏನ್ ಬರುತ್ತೆ, ಕೋಎಫಿಷಿಯಂಟ್ ಆಫ್ x² ಏನು ಇಲ್ಲ ಅಂದ್ರೆ 1 ಇದೆ. ಸೊ ಕೋಎಫಿಷಿಯಂಟ್ ಆಫ್ x ದಟ್ ಈಸ್ ಮೈನಸ್ 2 ಇದೆ. ಸೊ ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ಸಿ ವ್ಯಾಲ್ಯೂ ಏನಿದೆ, 1 ಇದೆ. ಸೊ ಈಗ ಡೆಲ್ಟಾ ತಗೋಣ. ಸೊ ಡೆಲ್ಟಾ ಇಸ್ ಈಕ್ವಲ್ ಟು b² ಮೈನಸ್ 4ac. ಸೊ ಈಗ b² ಅಂತಂದ್ರೆ ಮೈನಸ್ 2 ಹೋಲ್ ಸ್ಕ್ವಯರ್ ಮೈನಸ್ 4 ಇಂಟು ಎ ಅಂದ್ರೆ 1, ಸಿ ಅಂದ್ರೆ 1. ಸೊ ಮೈನಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ಸೊ 4 ಆಗತ್ತೆ. ಮೈನಸ್ 4 1s 4, ದಟ್ ಈಸ್ ಈಕ್ವಲ್ ಟು 4 ಮೈನಸ್ 4 ಇಸ್ 0. ಸೊ ಡೆಲ್ಟಾ ಇಸ್ ಈಕ್ವಲ್ ಟು 0 ಬಂದಿದೆ. ಸೊ ಡೆಲ್ಟಾ ಇಸ್ ಈಕ್ವಲ್ ಟು 0 ಆದ್ರೆ ನೇಚರ್ ಆಫ್ ರೂಟ್ಸ್ ಏನು, ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್. ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್. ಸೊ ಇದು ಕೂಡ 1 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್. ಸೊ ಈಗ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೊ ಇಲ್ಲಿ ಏನ್ ಹೇಳಿದರೆ, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಡಿಸ್ಕ್ರಿಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ. ಸೊ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಇದನ್ನ ಕಂಪೇರ್ ಮಾಡಬೇಕು. ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ನ ಕೋಎಫಿಷಿಯಂಟ್ x² ನ ಕೋಎಫಿಷಿಯಂಟ್ a. ಸೊ a ವ್ಯಾಲ್ಯೂ 2 ಇದೆ ಇದರಲ್ಲಿ. ಸೊ ಎಕ್ಸ್ ನ ಕೋಎಫಿಷಿಯಂಟ್ b. ಸೊ b ನ ವ್ಯಾಲ್ಯೂ ಇದರಲ್ಲಿ ಮೈನಸ್ 4 ಇದೆ. ಕಾನ್ಸ್ಟೆಂಟ್ ಟರ್ಮು ಪ್ಲಸ್ 3 ಇದೆ. ಸೊ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಡೆಲ್ಟಾ ಇಸ್ ಈಕ್ವಲ್ ಟು b² ಮೈನಸ್ 4ac. ಸೊ b² ಅಂದ್ರೆ ಮೈನಸ್ 4 ಹೋಲ್ ಸ್ಕ್ವಯರ್ ಮೈನಸ್ 4 ಇಂಟು ಎ ಅಂದ್ರೆ 2, ಸಿ ಅಂದ್ರೆ 3. ಸೊ 4 4s 16 ಆಗತ್ತೆ. ಇಲ್ಲಿ ಮೈನಸ್. ಸೊ 4 2s 8, 8 3s. ಸೊ 8 3s 24 ಆಯ್ತು. ಸೊ 16 ಮೈನಸ್ 24 ಅಂತಂದ್ರೆ ಮೈನಸ್ 8 ಬಂತು ಡೆಲ್ಟಾ. ಸೊ ಡೆಲ್ಟಾ ವ್ಯಾಲ್ಯೂ
ಎಷ್ಟು ಬಂದಿದೆ? ಸೊ -8 ಇದೆ. ಸೊ ಅವರು ಡಿಸ್ಕ್ರಿಮಿನೆಂಟ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಡಿಸ್ಕ್ರಿಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಡೆಲ್ಟಾ ಇಸ್ ಈಕ್ವಲ್ ಟು -8 ಬಂದಿದೆ. ಸೊ ನೇಚರ್ ಆಫ್ ರೂಟ್ ಏನಾದ್ರು ಕೇಳಿದಿದ್ರೆ ಅವಾಗ ಏನಾಗ್ತಿತ್ತು? ವಾಟ್ ಇಸ್ ದ ನೇಚರ್? ಸೊ ನೆಗೆಟಿವ್ ನಂಬರ್ ಇರೋದ್ರಿಂದ ನೋ ರಿಯಲ್ ರೂಟ್ಸ್ ಅಂತ ಬರ್ತಿತ್ತು. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. Find the discriminant of the quadratic equation 4x square minus 4x plus 1 is equal to 0 and write the nature of the roots ಅಂತ ಕೊಟ್ಟಿದ್ದಾರೆ. ಸೊ ಇದು 2 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಕೇಳೋ ಅಂತ ಕ್ವಶನ್ ಇದು. ಸೊ ಇಲ್ಲಿ ಫಸ್ಟ್ ನಾವು ಕಂಪೇರ್ ಮಾಡ್ಕೋಬೇಕು. ಸೊ ಏನಿದೆ? ax square plus bx plus c is equal to 0. ಸೊ ಇದನ್ನ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡ್ತೀನಿ. ಎಕ್ಸ್ ಸ್ಕ್ವೇರ್ ನ ಕೋಎಫಿಷಿಯಂಟ್ ಎ ವ್ಯಾಲ್ಯೂ 4 ಇದೆ. ಸೊ ಎಕ್ಸ್ ನ ಕೋಎಫಿಷಿಯಂಟ್ ಬಿ ಅದರ ವ್ಯಾಲ್ಯೂ -4 ಇದೆ. ಸೊ ಕಾನ್ಸ್ಟೆಂಟ್ ಟರ್ಮ್ ಎಷ್ಟಿದೆ? 1 ಇದೆ. ಸೊ ಫಸ್ಟಿಗೆ ನಾವು ಡಿಸ್ಕ್ರಿಮಿನೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4ac. ಸೊ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತಂದ್ರೆ -4 ಹೋಲ್ ಸ್ಕ್ವಯರ್ ಮೈನಸ್ 4 ಇಂಟು 1 4 ಇಂಟು 1. ಸೊ 16 ಮೈನಸ್ 16. ಸೊ ಡೆಲ್ಟಾ ವ್ಯಾಲ್ಯೂ ಎಷ್ಟು ಬರುತ್ತೆ? ಡೆಲ್ಟಾ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಬಂತು. ಸೊ ವಿಚ್ ಇಸ್ therefore roots are real and equal. ಸೊ ಇಲ್ಲಿ ಎ ಬಿ ಸಿ ವ್ಯಾಲ್ಯೂ ಬರ್ಕೊಡೋದಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾ ಬರೆಯೋದಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ. ಡೆಲ್ಟಾ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ. ಮತ್ತೆ ಲಾಸ್ಟ್ ಅಲ್ಲಿ ಆನ್ಸರ್ ಬರೆಯೋದಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದು ಕೂಡ 2 ಮಾರ್ಕ್ಸಿಗೆ ಬರುವಂತ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ for which the quadratic equation 2x square plus kx plus 3 is equal to 0 has equal real roots ಅಂತ ಕೊಟ್ಟಿದ್ದಾರೆ. ಸೊ 2 ಮಾರ್ಕ್ಸಿಗೆ ಕೇಳೋ ಅಂತದ್ದು. ಸೊ ಇಲ್ಲೂ ಅಷ್ಟೇ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಯಾವ ಕೆ ಜಾಗದಲ್ಲಿ ಯಾವ ನಂಬರ್ ಅನ್ನ ನಾವು ತಗೊಂಡ್ರೆ ಯಾವ ವ್ಯಾಲ್ಯೂಗೆ ಇದರ ರೂಟ್ಸ್ ರಿಯಲ್ ಅಂಡ್ ಈಕ್ವಲ್ ಆಗ್ತವೆ ಅದನ್ನ ಕಂಡುಹಿಡಿಬೇಕಾಗಿದೆ ಕೆ ವ್ಯಾಲ್ಯೂನ. ಸೊ ಇದರಲ್ಲೂ ಕೂಡ ಸೇಮ್ ಸ್ಟೆಪ್ಸ್. ಫಸ್ಟ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಇದ್ರ ಜೊತೆ ಕಂಪೇರ್ ಮಾಡ್ಕೋತೀನಿ. ಸೊ a ವ್ಯಾಲ್ಯೂ ಎಷ್ಟು ಬಂದಿದೆ? 2 ಬಂದಿದೆ. ಸೊ b ವ್ಯಾಲ್ಯೂ ಎಷ್ಟಿದೆ? k. c ವ್ಯಾಲ್ಯೂ ಎಷ್ಟಿದೆ? 3. ಈಗ ಸೊ ಡೆಲ್ಟಾ ಇಸ್ ಈಕ್ವಲ್ ಟು b ಸ್ಕ್ವೇರ್ ಮೈನಸ್ 4ac. ಇಫ್ ಅವರೇ ಕೊಟ್ಟಿದ್ದಾರೆ if the roots are real and equal. If the roots are real and equal, so delta is equal to ಏನಾಗಿರ್ಬೇಕು? 0 ಆಗಿರ್ಬೇಕು. ಸೊ ಹಾಗಾದ್ರೆ ಡೆಲ್ಟಾ ಅಂತಂದ್ರೆ b ಸ್ಕ್ವೇರ್ ಮೈನಸ್ 4ac ಮಸ್ಟ್ ಬಿ ಈಕ್ವಲ್ ಟು 0. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. b ಸ್ಕ್ವೇರ್ ಅಂದ್ರೆ k. ಸೊ k ಸ್ಕ್ವೇರ್ ಮೈನಸ್ 4 ಇಂಟು a ಅಂದ್ರೆ 2 c ಅಂದ್ರೆ 3 is equal to 0. So k square minus 4 2 is 8, 8 3 is 24 is equal to 0. So k square is equal to taking 24 to RHS ತಗೊಂಡ್ವಿ ಅಂತಂದ್ರೆ 24 ಆಯ್ತು. So k is equal to root of 24 plus or minus. ಸೊ ಈಗ ರೂಟ್ 24 ಅಂತಂದ್ರೆ ಸೊ ಇದನ್ನ ಏನಂತ ಬರೀಬಹುದು ನಾವು? ಸೊ 6 ಇಂಟು 4 ಅಂತ ಬರೀಬಹುದು. ಸೊ 4 ಅನ್ನು ಹೊರಗಡೆ ತಗೊಂಡ್ವಿ ಅಂತಂದ್ರೆ 2 ರೂಟ್ 6 ಆಯ್ತು. ಸೊ ಪ್ಲಸ್ ಆರ್ ಮೈನಸ್ therefore the value of k. So value of k is equal to
ಪ್ಲಸ್ 2√6 ಆರ್ ಮೈನಸ್ 2√6. ಸೊ ಇದರಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಈ ತರ ಕ್ವಶನ್ಸ್ ಅನ್ನ ಬಿಟ್ಟು ಬೇರೆ ಇನ್ಯಾವ ರೀತಿ ಕ್ವಶನ್ಸ್ ಅನ್ನು ಕೇಳೋದಿಲ್ಲ. ಸೊ ಹಾಗಾಗಿ 2 ಮಾರ್ಕ್ಸಿಗೆ ಫ್ಯಾಕ್ಟರೈಸೇಷನ್ ತಪ್ಪಿದ್ರೆ, ಸೊ ಈ ಕ್ವಶನ್ ಯೂಶುವಲಿ ಎರಡನ್ನೂ ಕೂಡ ಚಾಯ್ಸ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಆ ರೀತಿ ಏನಾದ್ರು ಕೇಳಿದ್ರೆ ಫ್ಯಾಕ್ಟರೈಸೇಷನ್ ಗಿಂತ ಇದನ್ನ ಚೂಸ್ ಮಾಡಿದ್ರೆ ತುಂಬಾ ಈಸಿಯಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.